ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಕಾಫ್ ಹಾ ಯಾ ಐನ್ ಸಾದ್. ಕಾಫ್ ಹಾ ಯಾ ಐನ್ ಸಾದ್. ذكر رحمة ربك عبده زكريا. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ತನ್ನ ದಾಸನಾಗಿರುವ ಜಕರಿಯಾಗೆ ದಯಪಾಲಿಸಿರುವ ಅನುಗ್ರಹದ ಬಗೆಗಿನ ಪ್ರಸ್ತಾಪವಾಗಿದೆ. إذ نادى ربه نداء خفيا. ಅವರು ತಮ್ಮ ರಬ್ಬನ್ನು ಅಂದರೆ ತಮ್ಮ ಪರಿಪಾಲಕನನ್ನು ಮೆಲುದನಿಯಲ್ಲಿ ಕರೆದು ಪ್ರಾರ್ಥಿಸಿದ ಸಂದರ್ಭ. قال رب إني وهن العظم مني واشتعل الرأس شيبا ولم أكن بدعائك رب شقيا. ಅವರು ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನನ್ನ ಮೂಳೆಗಳು ಬಲಹೀನವಾಗಿವೆ, ತಲೆಯು ನೆರೆತು ಹೊಳೆಯುತ್ತಿದೆ. ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನಿನ್ನೊಂದಿಗೆ ಪ್ರಾರ್ಥಿಸಿ ನಾನೆಂದೂ ಭಾಗ್ಯಹೀನನಾಗಿಲ್ಲ. وإني خفت الموالي من ورائي وكانت امرأتي عاقرا فهب لي من لدنك وليا. ನನ್ನ ನಂತರ ಬರುವ ಸಂಬಂಧಿಕರ ಬಗ್ಗೆ ನಾನು ಭಯಪಡುತ್ತಿರುವೆನು. ನನ್ನ ಪತ್ನಿ ಬಂಜೆಯಾಗಿರುವಳು, ಆದ್ದರಿಂದ ನಿನ್ನ ವತಿಯಿಂದ ನನಗೊಬ್ಬ ಸಂಬಂಧಿಯನ್ನು ಅಂದರೆ ಹಕ್ಕುದಾರನನ್ನು ದಯಪಾಲಿಸು. ಯರಿಸುನಿ ವಯರಿಸು ಮಿನ್ ಆಲಿ ಯಾಕೂಬ ವಜಅಲ್ಹು ರಬ್ಬಿ ರದಿಯಾ. ಅವನು ನನ್ನ ಉತ್ತರಾಧಿಕಾರಿಯಾಗುವನು ಮತ್ತು ಯಾಕೂಬ್ ಕುಟುಂಬದ ಉತ್ತರಾಧಿಕಾರಿಯಾಗುವನು. ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಅವನನ್ನು ಎಲ್ಲರಿಗೂ ಸಂತೃಪ್ತನಾಗಿರುವವನಂತೆ ಮಾಡು. ಯಾ ಜಕರಿಯಾ ಇನ್ನಾ ನುಬಶ್ಶಿರುಕ ಬಿಗುಲಾಮಿನ್ ಇಸ್ಮುಹು ಯಹ್ಯಾ ಲಂ ನಜಅಲ್ ಲಹು ಮಿನ್ क़ब्लु ಸಮಿಯಾ. ಓ ಜಕರಿಯಾ, ಖಂಡಿತವಾಗಿಯೂ ನಾವು ತಮಗೆ ಒಂದು ಗಂಡು ಮಗುವಿನ ಬಗ್ಗೆ ಶುಭವಾರ್ತೆಯನ್ನು ನೀಡುತ್ತಿರುವೆವು. ಅವನ ಹೆಸರು ಯಹಿಯಾ ಎಂದಾಗಿದೆ. ಇದಕ್ಕಿಂತ ಮುಂಚೆ ನಾವು ಯಾರನ್ನೂ ಆ ಹೆಸರನ್ನು ಹೊಂದಿರುವವರನ್ನಾಗಿ ಮಾಡಿಲ್ಲ. قال رب أنى يكون لي غلام وكانت امرأتي عاقرا وقد بلغت من الكبر عتيا. ಅವರು ಅಂದರೆ ಜಕರಿಯಾ ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನನಗೊಂದು ಗಂಡು ಮಗು ಆಗುವುದಾದರೂ ಹೇಗೆ? ನನ್ನ ಪತ್ನಿ ಬಂಜೆಯಾಗಿರುವಳು, ನಾನಂತೂ ಕಡು ವೃದ್ಧಾಪ್ಯವನ್ನು ತಲುಪಿದವನಾಗಿರುವೆನು. قال كذلك قال ربك هو علي هين وقد خلقتك من قبل ولم تك شيئا. ಅವನು ಅಂದರೆ ಅಲ್ಲಾಹು ಹೇಳಿದನು, ಹಾಗೆಯೇ ಆಗಿದೆ. ಮುಂಚೆ ತಾವು ಏನೂ ಆಗಿರದಿದ್ದಾಗ ನಾನು ತಮ್ಮನ್ನು ಸೃಷ್ಟಿಸಿರುವೆನು. ನನ್ನ ಮಟ್ಟಿಗೆ ಹೇಳುವುದಾದರೆ ಇದೊಂದು ಕ್ಷುಲ್ಲಕ ವಿಷಯವಾಗಿದೆ ಎಂದು ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಘೋಷಿಸಿರುವನು. قال رب اجعل لي آية قال آيتك ألا تكلم الناس 3 ليال سويا. ಅವರು ಅಂದರೆ ಜಕರಿಯಾ ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನನಗೊಂದು ದೃಷ್ಟಾಂತವನ್ನು ಮಾಡಿಕೊಡು. ಅವನು ಅಂದರೆ ಅಲ್ಲಾಹು ಹೇಳಿದನು, ತಮ್ಮಲ್ಲಿ ಯಾವುದೇ ವೈಕಲ್ಯತೆ ಇಲ್ಲದಿದ್ದರೂ ತಾವು ಜನರೊಂದಿಗೆ 3 ದಿನರಾತ್ರಿಗಳ ಕಾಲ ಮಾತನಾಡದಿರುವುದು ತಮಗಿರುವ ದೃಷ್ಟಾಂತವಾಗಿದೆ. فخرج على قومه من المحراب فأوحى إليهم أن سبحوا بكرة وعشيا.
ತರುವಾಯ ಅವರು ಮೆಹ್ರಾಬ್ನಿಂದ ತಮ್ಮ ಜನತೆಯೆಡೆಗೆ ತೆರಳಿ, ನೀವು ಬೆಳಿಗ್ಗೆ ಮತ್ತು ಸಂಜೆ ಅಲ್ಲಾಹುವಿನ ಪರಿಪಾವನತೆಯನ್ನು ಕೊಂಡಾಡಿರಿ ಎಂದು ಅವರಿಗೆ ಸನ್ನೆ ಮಾಡಿದರು. ಯಾ ಯಹ್ಯಾ ಖುದಿಲ್ ಕಿತಾಬ ಬಿಖುವ್ವತಿನ್ ವಆತೈನಾಹುಲ್ ಹುಕ್ಮ ಸಬಿಯ್ಯಾ. ಓ ಯಹ್ಯಾ, ಗ್ರಂಥವನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ ಎಂದು ನಾವು ಹೇಳಿದೆವು. ಬಾಲಕನಾಗಿರುವಾಗಲೇ ನಾವು ಅವರಿಗೆ ಜ್ಞಾನವನ್ನು ನೀಡಿದೆವು. ವಹನಾನಂ ಮಿನ್ ಲದುನ್ನಾ ವಜಕಾತನ್ ವಕಾನ ತಕಿಯ್ಯಾ ವಬರ್ರನ್ ಬಿವಾಲಿದೈಹಿ ವಲಂ ಯಕುನ್ ಜಬ್ಬಾರನ್ ಅಸಿಯ್ಯಾ. ನಮ್ಮ ವತಿಯ ಅನುಕಂಪವನ್ನು, ಪಾವಿತ್ರ್ಯತೆಯನ್ನು ನೀಡಿದೆವು. ಅವರು ಧರ್ಮನಿಷ್ಠೆಯುಳ್ಳವರು, ತಮ್ಮ ಮಾತಾಪಿತರಿಗೆ ಒಳಿತನ್ನು ಮಾಡುವವರೂ ಆಗಿದ್ದರು. ಅವರು ನಿಷ್ಠುರರೋ ಅವಿಧೇಯತೆಯುಳ್ಳವರೋ ಆಗಿರಲಿಲ್ಲ. ವಸಲಾಮುನ್ ಅಲೈಹಿ ಯೌಮ ಉಲಿದ ವಯೌಮ ಯಮೂತು ವಯೌಮ ಯುಬಅಸು ಹಯ್ಯಾ. ಅವರು ಹುಟ್ಟಿದ ದಿನ, ಮರಣ ಹೊಂದುವ ದಿನ ಮತ್ತು ಜೀವ ನೀಡಿ ಎಬ್ಬಿಸಲಾಗುವ ದಿನ ಅವರ ಮೇಲೆ ಶಾಂತಿ ಇರುವುದು. ವಜ್ಕುರ್ ಫಿಲ್ ಕಿತಾಬಿ ಮರ್ಯಮ ಇದ್ ಇಂತಬದತ್ ಮಿನ್ ಅಹ್ಲಿಹಾ ಮಕಾನನ್ ಶರ್ಕಿಯ್ಯಾ. ಗ್ರಂಥದಲ್ಲಿ ಮರ್ಯಮ್ರ ಬಗ್ಗೆ ಪ್ರಸ್ತಾಪಿಸಿರಿ. ಅವರು ತಮ್ಮ ಮನೆಯವರಿಂದ ದೂರವಾಗಿ ಪೂರ್ವ ದಿಕ್ಕಿನಲ್ಲಿರುವ ಒಂದು ಸ್ಥಳಕ್ಕೆ ತೆರಳಿ ತಂಗಿದ ಸಂದರ್ಭ. ಫತ್ತಖದತ್ ಮಿನ್ ದೂನಿಹಿಂ ಹಿಜಾಬನ್ ಫಅರ್ಸಲ್ನಾ ಇಲೈಹಾ ರೂಹನಾ ಫತಮಥಲ ಲಹಾ ಬಶರನ್ ಸವಿಯ್ಯಾ. ತರುವಾಯ ಜನರು ಕಾಣದಿರಲೆಂದು ಅವರು ಒಂದು ಅಡ್ಡಮರೆಯನ್ನು ಮಾಡಿಕೊಂಡರು. ಆಗ ನಾವು ನಮ್ಮ ವತಿಯ ಆತ್ಮವನ್ನು, ಅಂದರೆ ಜಿಬ್ರೀಲರನ್ನು ಅವರ ಬಳಿಗೆ ಕಳುಹಿಸಿದೆವು. ಅವರು, ಅಂದರೆ ಜಿಬ್ರೀಲ್, ಮರ್ಯಮ್ರ ಮುಂದೆ ಪೂರ್ಣ ಮನುಷ್ಯ ರೂಪದಲ್ಲಿ ಪ್ರತ್ಯಕ್ಷರಾದರು. ಕಾಲತ್ ಇನ್ನೀ ಅಊದು ಬಿರ್ರಹ್ಮಾನಿ ಮಿನ್ಕ ಇನ್ ಕುಂತ ತಕಿಯ್ಯಾ. ಅವರು, ಅಂದರೆ ಮರ್ಯಂ ಹೇಳಿದರು, ಖಂಡಿತವಾಗಿಯೂ ನಾನು ನಿನ್ನಿಂದ ಪರಮ ದಯಾಮಯನಲ್ಲಿ ಅಭಯವನ್ನು ಯಾಚಿಸುತ್ತಿರುವೆನು. ನೀನು ಧರ್ಮನಿಷ್ಠನಾಗಿದ್ದರೆ ನನ್ನನ್ನು ಬಿಟ್ಟು ತೊಲಗು. ಕಾಲ ಇನ್ನಮಾ ಅನ ರಸೂಲು ರಬ್ಬಿಕಿ ಲಿಅಹಬ ಲಕಿ ಗುಲಾಮನ್ ಝಕಿಯ್ಯಾ. ಅವರು, ಅಂದರೆ ಜಿಬ್ರೀಲ್ ಹೇಳಿದರು, ನಾನು ಪರಿಶುದ್ಧನಾಗಿರುವ ಒಂದು ಗಂಡು ಮಗುವನ್ನು ತಮಗೆ ದಾನವಾಗಿ ನೀಡಲು ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ಬಳಿಯಿಂದ ಬಂದಿರುವ ದೂತನು ಮಾತ್ರವಾಗಿರುವೆನು. ಕಾಲತ್ ಅನ್ನಾ ಯಕೂನು ಲೀ ಗುಲಾಮು ವಲಂ ಯಮ್ಸಸ್ನಿ ಬಶರುನ್ ವಲಂ ಅಕು ಬಗಿಯ್ಯಾ. ಅವರು, ಅಂದರೆ ಮರ್ಯಂ ಹೇಳಿದರು, ನನಗೆ ಗಂಡು ಮಗು ಆಗುವುದಾದರೂ ಹೇಗೆ? ಯಾವುದೇ ಮನುಷ್ಯನು ನನ್ನನ್ನು ಸ್ಪರ್ಶಿಸಿಲ್ಲ, ನಾನು ಶೀಲಗೆಟ್ಟವಳೂ ಅಲ್ಲ. قال كذلك قال ربك هو علي هين ولنجعله آية للناس ورحمة منا وكان أمرا مقضيا. ಅವರು, ಅಂದರೆ ಜಿಬ್ರೀಲ್ ಹೇಳಿದರು, ಸಂಗತಿ ಹಾಗೆಯೇ ಆಗಿದೆ. ಆದರೆ ತನ್ನ ಮಟ್ಟಿಗೆ ಹೇಳುವುದಾದರೆ ಅದೊಂದು ಕ್ಷುಲ್ಲಕ ವಿಷಯವಾಗಿದೆ ಎಂದು ತಮ್ಮ ರಬ್, ಅಂದರೆ ತಮ್ಮ ಪರಿಪಾಲಕ ಹೇಳಿರುವನು. ಅವನನ್ನು, ಅಂದರೆ ಆ ಮಗುವನ್ನು ಮನುಷ್ಯರಿಗೆ ಒಂದು ದೃಷ್ಟಾಂತವನ್ನಾಗಿ ಮಾಡಲು ಮತ್ತು ನಮ್ಮ ವತಿಯ ಕರುಣೆಯನ್ನಾಗಿ ಮಾಡಲು ನಾವು ಇಚ್ಛಿಸುತ್ತಿರುವೆವು. ಇದು ತೀರ್ಮಾನಿಸಲಾಗಿರುವ ಒಂದು ವಿಷಯವಾಗಿದೆ. فحملته فانتبذت به مكانا قصيا. ತರುವಾಯ ಅವರು, ಅಂದರೆ ಮರಿಯಂ, ಆ ಮಗುವಿನ ಗರ್ಭಧರಿಸಿ ತರುವಾಯ ಅದರೊಂದಿಗೆ ವಿದೂರ ಸ್ಥಳವೊಂದರಲ್ಲಿ ವಾಸಿಸತೊಡಗಿದರು. فأجاءها المخاض إلى جذع النخلة قالت يا ليتني مت
قالت يا ليتني مت قبل هذا وكنت نسيا منسيا. ತರುವಾಯ ಹೆರಿಗೆ ನೋವು ಅವರನ್ನು ಖರ್ಜೂರದ ಮರವೊಂದರ ಬಳಿಗೆ ತಲುಪಿಸಿತು. ಅವರು ಹೇಳಿದರು, ನಾನು ಇದಕ್ಕಿಂತ ಮುಂಚೆಯೇ ಮೃತಪಟ್ಟು ಸಂಪೂರ್ಣ ಮರೆಯಲ್ಪಟ್ಟವಳಾಗಿ ಬಿಡುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು. فناداها من تحتها ألا تحزني قد جعل ربك تحتك سريا. ತಕ್ಷಣ ಅವರ ತಳಭಾಗದಿಂದ ಒಬ್ಬನು ಅವರನ್ನು ಕೂಗಿ ಹೇಳಿದನು, ತಾವು ವ್ಯಥೆ ಪಡದಿರಿ, ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ತಮ್ಮ ತಳಭಾಗದಿಂದ ಒಂದು ತೊರೆಯನ್ನು ಮಾಡಿಕೊಟ್ಟಿರುವನು. وهزي إليك بجذع النخلة تساقط عليك رطبا جنيا. ಖರ್ಜೂರದ ಮರವನ್ನು ತಾವು ತಮ್ಮೆಡೆಗೆ ಎಳೆದು ಅಲುಗಾಡಿಸಿರಿ, ಆಗ ಅದು ತಮಗೆ ಹಣ್ಣಾದ ಖರ್ಜೂರವನ್ನು ಬೀಳಿಸುವುದು. فكلي واشربي وقري عينا فإما ترين من البشر أحدا فقولي إني نذرت للرحمن صوما فلن أكلم اليوم إنسيا. ತರುವಾಯ ತಾವು ತಿನ್ನಿರಿ, ಕುಡಿಯಿರಿ ಮತ್ತು ಕಣ್ಮನ ತಣಿಸಿರಿ. ಜನರ ಪೈಕಿ ಯಾರನ್ನಾದರೂ ಕಂಡರೆ ಪರಮದಯಾಮಯನಿಗಾಗಿ ನಾನೊಂದು ಉಪವಾಸವನ್ನು ಹರಕೆ ಹೊತ್ತಿರುವೆನು, ಆದ್ದರಿಂದ ಇಂದು ನಾನು ಯಾರೊಂದಿಗೂ ಮಾತನಾಡಲಾರೆನು ಎಂದು ಹೇಳಿರಿ. فأتت به قومها تحمله قالوا يا مريم لقد جئت شيئا فريا. ತರುವಾಯ ಅವರು ಅವರನ್ನು ಅಂದರೆ ಮಗುವನ್ನು ಹೊತ್ತು ತಮ್ಮ ಜನತೆಯ ಬಳಿಗೆ ಬಂದರು. ಅವರು ಹೇಳಿದರು, ಓ ಮರಿಯಂ, ಖಂಡಿತವಾಗಿಯೂ ತಾವು ಆಕ್ಷೇಪಾರ್ಹವಾದ ಒಂದು ಕೃತ್ಯವನ್ನು ಮಾಡಿರುವಿರಿ. ಯಾ ಉಖ್ತ ಹಾರೂನ ಮಾ ಕಾನ ಅಬೂಕಿ ಇಮ್ರಅ ಸೌಇನ್ ವಮಾ ಕಾನತ್ ಉಮ್ಮುಕಿ ಬಗಿಯಾ. ಓ ಹಾರೂನರ ಸಹೋದರಿ, ತಮ್ಮ ತಂದೆ ಒಬ್ಬ ಕೆಟ್ಟ ಮನುಷ್ಯನಾಗಿರಲಿಲ್ಲ ಮತ್ತು ತಮ್ಮ ತಾಯಿ ಒಬ್ಬ ಶೀಲಗೆಟ್ಟವಳಾಗಿರಲಿಲ್ಲ. فأشارت إليه قالوا كيف نكلم من كان في المهد صبيا. ಆಗ ಅವರು ಮಗುವಿನೆಡೆಗೆ ಸಂಜ್ಞೆ ಮಾಡಿದರು. ಅವರು ಅಂದರೆ ಜನರು ಕೇಳಿದರು, ತೊಟ್ಟಿಲಲ್ಲಿ ಮಗುವಾಗಿರುವವನೊಂದಿಗೆ ನಾವು ಮಾತನಾಡುವುದು ಹೇಗೆ? قال إني عبد الله آتاني الكتاب وجعلني نبيا. ಮಗು ಅಂದರೆ ಈಸಾ ಹೇಳಿತು, ನಾನು ಅಲ್ಲಾಹುವಿನ ದಾಸನಾಗಿರುವೆನು, ಅವನು ನನಗೆ ಗ್ರಂಥವನ್ನು ನೀಡಿರುವನು ಮತ್ತು ನನ್ನನ್ನು ಪ್ರವಾದಿಯನ್ನಾಗಿ ಮಾಡಿರುವನು. وجعلني مباركا أينما كنت وأوصاني بالصلاة والزكاة ما دمت حيا. ನಾನು ಎಲ್ಲೇ ಇದ್ದರೂ ಅವನು ನನ್ನನ್ನು ಅನುಗ್ರಹೀತನನ್ನಾಗಿ ಮಾಡಿರುವನು. ನಾನು ಬದುಕಿರುವವರೆಗೂ ನಮಾಜ್ ಮಾಡಲು ಮತ್ತು ಜಕಾತ್ ನೀಡಲು ಅವನು ನನ್ನೊಂದಿಗೆ ಆಜ್ಞಾಪಿಸಿರುವನು. وبرا بوالدتي ولم يجعلني جبارا شقيا. ನನ್ನ ತಾಯಿಯೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸುವವನಾಗಿ ಅವನು ನನ್ನನ್ನು ಮಾಡಿರುವನು. ಅವನು ನನ್ನನ್ನು ನಿಷ್ಠುರನೋ ಭಾಗ್ಯಹೀನನೋ ಆಗಿ ಮಾಡಿಲ್ಲ. والسلام علي يوم ولدت ويوم أموت ويوم أبعث حيا. ನಾನು ಹುಟ್ಟಿದ ದಿನ, ಮರಣ ಹೊಂದುವ ದಿನ ಮತ್ತು ಜೀವ ನೀಡಿ ಎಬ್ಬಿಸಲ್ಪಡುವ ದಿನ ನನ್ನ ಮೇಲೆ ಶಾಂತಿ ಇರುವುದು. ذلك عيسى ابن مريم قول الحق الذي فيه يمترون. ಅವರೇ ಮರ್ಯಂರ ಮಗನಾದ ಈಸಾ. ಯಾವ ವಿಷಯದಲ್ಲಿ ಅವರು ತರ್ಕಿಸುತ್ತಿರುವರೋ ಅದರ ಬಗ್ಗೆ ಇರುವ ನೈಜ ಮಾತು
ಇದಾಗಿದೆ. ಮಾ ಕಾನ ಲಿಲ್ಲಾಹಿ ಅನ್ ಯತ್ತಖಿದ ಮಿನ್ ವಲದ್ ಸುಬ್ಹಾನಹು ಇದಾ ಕದಾ ಅಮ್ರನ್ ಫಇನ್ನಮಾ ಯಖೂಲು ಲಹು ಕುನ್ ಫಯಕೂನ್. ಸಂತತಿಯೊಂದನ್ನು ಮಾಡಿಕೊಳ್ಳುವುದು ಅಲ್ಲಾಹುವಿಗೆ ಯುಕ್ತವಾದುದಲ್ಲ. ಅವನು ಪರಮ ಪಾವನನು. ಅವನು ಯಾವುದೇ ವಿಷಯವನ್ನು ತೀರ್ಮಾನಿಸಿದರೆ ಅದರೊಂದಿಗೆ ಅವನು ಹೇಳುವುದು ಉಂಟಾಗು ಎಂದು ಮಾತ್ರವಾಗಿರುವುದು. ತಕ್ಷಣ ಅದುಂಟಾಗುವುದು. ವಇನ್ನಲ್ಲಾಹ ರಬ್ಬಿ ವರಬ್ಬುಕುಂ ಫಅ್ಬುದೂಹ್ ಹಾದಾ ಸಿರಾತುಂ ಮುಸ್ತಕೀಮ್. ಈಸಾ ಹೇಳಿದರು, ಖಂಡಿತವಾಗಿಯೂ ಅಲ್ಲಾಹು ನನ್ನ ಮತ್ತು ನಿಮ್ಮ ರಬ್ಬ್ ಆಗಿರುವನು, ಅಂದರೆ ಪರಿಪಾಲಕನಾಗಿರುವನು. ಆದ್ದರಿಂದ ನೀವು ಅವನನ್ನು ಮಾತ್ರ ಆರಾಧಿಸಿರಿ. ನೇರವಾದ ಮಾರ್ಗವು ಇದೇ ಆಗಿದೆ. ಫಖ್ತಲಫಲ್ ಅಹ್ಜಾಬು ಮಿನ್ ಬೈನಿಹಿಮ್ ಫವೈಲುಲ್ ಲಿಲ್ಲದೀನ ಕಫರೂ ಮಿನ್ ಮಶ್ಹದಿ ಯೌಮಿನ್ ಅಜೀಮ್. ತರುವಾಯ ಅವರ ನಡುವಿನಿಂದ ಗುಂಪುಗಳು ಭಿನ್ನಮತ ಹೊಂದಿದವು. ಅವಿಶ್ವಾಸಿಗಳಿಗೆ ಭಯಾನಕವಾದ ದಿನವೊಂದರ ಸಾನ್ನಿಧ್ಯದಿಂದಾಗಿ ಮಹಾವಿನಾಶವಿದೆ. ಅಸ್ಮಿዕ ಬಿಹಿಂ ವಅಬ್ಸಿರ್ ಯೌಮ ಯಅತೂನನಾ ಲಾಕಿನ್ ಅಲ್-ಝಾಲಿಮೂನ ಅಲ್-ಯೌಮ ಫೀ ضಲಾಲಿನ್ ಮುಬೀನ್. ಅವರು ನಮ್ಮ ಬಳಿಗೆ ಬರುವ ದಿನದಂದು ಅವರಿಗೆ ಎಂತಹ ಶ್ರವಣ ಮತ್ತು ದೃಷ್ಟಿ ಇರುವುದು. ಆದರೆ ಇಂದು ಆ ಅಕ್ರಮಿಗಳು ಸ್ಪಷ್ಟವಾದ ಪಥಭ್ರಷ್ಟತೆಯಲ್ಲಿರುವರು. ವಅನ್ದಿರ್ಹುಂ ಯೌಮಲ್ ಹಸ್ರತಿ ಇದ್ ಕುದಿಯಲ್ ಅಮ್ರು ವಹುಂ ಫೀ ಗಫ್ಲತಿನ್ ವಹುಂ ಲಾ ಯುಮಿನೂನ್. ನಷ್ಟಪ್ರಜ್ಞೆಯ ದಿನದ ಬಗ್ಗೆ ಅಥವಾ ವಿಷಯವು ಅಂತಿಮವಾಗಿ ತೀರ್ಮಾನಿಸಲಾಗುವ ಸಂದರ್ಭದ ಬಗ್ಗೆ ತಾವು ಅವರಿಗೆ ಮುನ್ನೆಚ್ಚರಿಕೆಯನ್ನು ನೀಡಿರಿ. ಅವರು ಅಲಕ್ಷ್ಯತೆಯಲ್ಲಿರುವರು, ಅವರು ವಿಶ್ವಾಸವಿಡುವುದಿಲ್ಲ. ಇನ್ನಾ ನಹ್ನು ನರಿಸುಲ್ ಅರ್ದ ವಮನ್ ಅಲೈಹಾ ವಇಲೈನಾ ಯುರ್ಜഊನ್. ಖಂಡಿತವಾಗಿಯೂ ಭೂಮಿಯ ಮತ್ತು ಅದರಲ್ಲಿರುವವರ ಉತ್ತರಾಧಿಕಾರಿಗಳು ನಾವಾಗಿರುವೆವು. ಅವರನ್ನು ನಮ್ಮೆಡೆಗೆ ಮರಳಿಸಲಾಗುವುದು. ವಜ್ಕುರ್ ಫಿಲ್ ಕಿತಾಬಿ ಇಬ್ರಾಹೀಮ್ ಇನ್ನಹು ಕಾನ ಸಿದ್ದೀಕನ್ ನಬಿಯ್ಯಾ. ಗ್ರಂಥದಲ್ಲಿ ಇಬ್ರಾಹಿಂರ ಬಗ್ಗೆ ಪ್ರಸ್ತಾಪಿಸಿರಿ. ಖಂಡಿತವಾಗಿಯೂ ಅವರು ಸತ್ಯಸಂಧರೂ ಪ್ರವಾದಿಯೂ ಆಗಿದ್ದರು. ಇದ್ ಕಾಲ ಲಿಅಬೀಹಿ ಯಾ ಅಬತಿ ಲಿಮ ತಅಬುದು ಮಾ ಲಾ ಯಸ್ಮഉ ವಲಾ ಯುಬ್ಸಿರು ವಲಾ ಯುಗ್ನಿ ಅನ್ಕ ಶೈಆ. ಅವರು ತಮ್ಮ ತಂದೆಯೊಂದಿಗೆ ಹೇಳಿದ ಸಂದರ್ಭ, ಓ ನನ್ನ ತಂದೆಯವರೇ, ಆಲಿಸುವುದಾಗಲಿ ನೋಡುವುದಾಗಲಿ ಮತ್ತು ತಮಗೆ ಯಾವುದೇ ಉಪಕಾರವನ್ನಾಗಲಿ ಮಾಡದವುಗಳನ್ನು ತಾವೇಕೆ ಆರಾಧಿಸುತ್ತಿರುವಿರಿ? ಯಾ ಅಬತಿ ಇನ್ನೀ ಕದ್ ಜಾಅನೀ ಮಿನಲ್ ಇಲ್ಮಿ ಮಾ ಲಂ ಯಅತಿಕ ಫತ್ತಬಿ'ನೀ ಅಹ್ದಿಕ ಸಿರಾತನ್ ಸವಿಯ್ಯಾ. ಓ ನನ್ನ ತಂದೆಯವರೇ, ಖಂಡಿತವಾಗಿಯೂ ತಮ್ಮ ಬಳಿಗೆ ಬರದಂತಹ ಜ್ಞಾನವು ನನ್ನ ಬಳಿಗೆ ಬಂದಿದೆ. ಆದ್ದರಿಂದ ತಾವು ನನ್ನನ್ನು ಅನುಸರಿಸಿರಿ, ನಾನು ತಮಗೆ ಸರಿಯಾದ ಮಾರ್ಗವನ್ನು ತೋರಿಸಿಕೊಡುವೆನು. ಯಾ ಅಬತಿ ಲಾ ತಅಬುದಿಶ್ ಶೈತಾನ್ ಇನ್ನಶ್ ಶೈತಾನ ಕಾನ ಲಿರ್ರಹ್ಮಾನಿ ಅಸಿಯ್ಯಾ. ಓ ನನ್ನ ತಂದೆಯವರೇ, ತಾವು ಸೈತಾನನನ್ನು ಆರಾಧಿಸದಿರಿ. ಖಂಡಿತವಾಗಿಯೂ ಸೈತಾನನು ಪರಮ ದಯಾಮಯನನ್ನು ಧಿಕ್ಕರಿಸಿದವನಾಗಿರುವನು. ಯಾ ಅಬತಿ ಇನ್ನೀ ಅಖಾಫು ಅನ್ ಯಮಸ್ಸಕ ಅದಾಬುನ್ ಮಿನರ್ ರಹ್ಮಾನಿ ಫತಕೂನ ಲಿಶ್ಶೈತಾನಿ ವಲಿಯ್ಯಾ. ಓ ನನ್ನ ತಂದೆಯವರೇ, ಖಂಡಿತವಾಗಿಯೂ ಪರಮ ದಯಾಮಯನ ವತಿಯ ಯಾವುದಾದರೂ ಶಿಕ್ಷೆಯು ತಮ್ಮನ್ನು ಸ್ಪರ್ಶಿಸಬಹುದೆಂದು
ನಾನು ಭಯಪಡುತ್ತಿರುವೆನು. ಆಗ ತಾವು ಸೈತಾನನ ಮಿತ್ರನಾಗಿ ಬಿಡುವಿರಿ. قال أراغب أنت عن آلهتي يا إبراهيم لئن لم تنته لأرجمنك واهجرني مليا. ಅವನು ಹೇಳಿದನು, ಓ ಇಬ್ರಾಹಿಂ, ನೀನು ನನ್ನ ಆರಾಧ್ಯರನ್ನು ನಿರಾಕರಿಸುತ್ತಿರುವೆಯಾ? ನೀನು ಇದನ್ನು ನಿಲ್ಲಿಸದಿದ್ದರೆ ಖಂಡಿತವಾಗಿಯೂ ನಾನು ನಿನ್ನನ್ನು ಕಲ್ಲೆಸೆದು ಓಡಿಸುವೆನು. ದೀರ್ಘಕಾಲದ ತನಕ ನೀನು ನನ್ನಿಂದ ದೂರ ಹೋಗು. قال سلام عليك سأستغفر لك ربي إنه كان بي حفيا. ಇಬ್ರಾಹಿಂ ಹೇಳಿದರು, ತಮಗೆ ಸಲಾಂ, ತಮಗಾಗಿ ನಾನು ನನ್ನ ರಬ್ಬಿನೊಂದಿಗೆ, ಅಂದರೆ ನನ್ನ ಪರಿಪಾಲಕನೊಂದಿಗೆ ಪಾಪ ಮುಕ್ತಿಯನ್ನು ಬೇಡುವೆನು. ಖಂಡಿತವಾಗಿಯೂ ಅವನು ನನ್ನೊಂದಿಗೆ ದಯೆಯುಳ್ಳವನಾಗಿರುವನು. وأعتزلكم وما تدعون من دون الله وأدعو ربي عسى ألا أكون بدعاء ربي شقيا. ನಾನು ನಿಮ್ಮನ್ನು ಮತ್ತು ಅಲ್ಲಾಹ್ವಿನ ಹೊರತು ನೀವು ಪ್ರಾರ್ಥಿಸುವವುಗಳನ್ನು ಬಿಟ್ಟು ಬಿಡುವೆನು. ನಾನು ನನ್ನ ರಬ್ಬಿನೊಂದಿಗೆ, ಅಂದರೆ ನನ್ನ ಪರಿಪಾಲಕನೊಂದಿಗೆ ಪ್ರಾರ್ಥಿಸುವೆನು. ನನ್ನ ಪರಿಪಾಲಕನೊಂದಿಗೆ ಪ್ರಾರ್ಥಿಸುವುದರಿಂದಾಗಿ ನಾನೆಂದೂ ಭಾಗ್ಯಹೀನನಾಗಿ ಬಿಡಲಾರೆನು. فلما اعتزلهم وما يعبدون من دون الله وهبنا له إسحاق ويعقوب وكلا جعلنا نبيا. ತರುವಾಯ ಅವರು, ಅಂದರೆ ಇಬ್ರಾಹಿಂ ಅವರನ್ನು ಅಲ್ಲಾಹ್ವಿನ ಹೊರತು ಅವರು ಆರಾಧಿಸುವವುಗಳನ್ನು ಬಿಟ್ಟು ತೆರಳಿದಾಗ ನಾವು ಅವರಿಗೆ ಇಸ್ಹಾಕ್, ಅಂದರೆ ಮಗ, ಮತ್ತು ಯಾಕೂಬ್, ಅಂದರೆ ಮೊಮ್ಮಗರನ್ನು ದಯಪಾಲಿಸಿದೆವು. ಅವರೆಲ್ಲರನ್ನೂ ನಾವು ಪ್ರವಾದಿಗಳನ್ನಾಗಿ ಮಾಡಿದೆವು. وَوَهَبْنَا لَهُم مِّن رَّحْمَتِنَا وَجَعَلْنَا لَهُمْ لِسَانَ صِدْقٍ عَلِيًّا. ನಾವು ಅವರಿಗೆ ನಮ್ಮ ಕಾರುಣ್ಯದಿಂದ ದಯಪಾಲಿಸಿದೆವು ಮತ್ತು ಅವರಿಗೆ ಉನ್ನತವಾದ ಕೀರ್ತಿಯನ್ನು ಕರುಣಿಸಿದೆವು. واذكر في الكتاب موسى إنه كان مخلصا وكان رسولا نبيا. ಗ್ರಂಥದಲ್ಲಿ ಮೂಸಾರ ಬಗ್ಗೆ ಪ್ರಸ್ತಾಪಿಸಿರಿ. ಖಂಡಿತವಾಗಿಯೂ ಅವರು ನಿಷ್ಕಳಂಕರಾಗಿದ್ದರು, ಅವರು ಸಂದೇಶವಾಹಕರು, ಪ್ರವಾದಿಯೂ ಆಗಿದ್ದರು. وناديناه من جانب الطور الأيمن وقربناه نجيا. ಪರ್ವತದ ಬಲಭಾಗದಿಂದ ನಾವು ಅವರನ್ನು ಕರೆದೆವು ಮತ್ತು ಗುಪ್ತ ಸಂಭಾಷಣೆಗಾಗಿ ನಾವು ಅವರನ್ನು ಹತ್ತಿರಗೊಳಿಸಿದೆವು. ووهبنا له من رحمتنا أخاه هارون نبيا. ನಮ್ಮ ಕರುಣೆಯಿಂದಾಗಿ ನಾವು ಅವರಿಗೆ ಅವರ ಸಹೋದರರಾದ ಹಾರೂನ್ರನ್ನು ಓರ್ವ ಪ್ರವಾದಿಯನ್ನಾಗಿ ದಯಪಾಲಿಸಿದೆವು. واذكر في الكتاب إسماعيل إنه كان صادق الوعد وكان رسولا نبيا. ಗ್ರಂಥದಲ್ಲಿ ಇಸ್ಮಾಯಿಲ್ರ ಬಗ್ಗೆ ಪ್ರಸ್ತಾಪಿಸಿರಿ. ಖಂಡಿತವಾಗಿಯೂ ಅವರು ವಾಗ್ದಾನ ಪಾಲಕರಾಗಿದ್ದರು, ಅವರು ಸಂದೇಶವಾಹಕರು, ಪ್ರವಾದಿಯೂ ಆಗಿದ್ದರು. وكان يأمر أهله بالصلاة والزكاة وكان عند ربه مرضيا. ಅವರು ತಮ್ಮ ಜನರಿಗೆ ನಮಾಜ್ ಮಾಡಲು ಮತ್ತು ಜಕಾತ್ ನೀಡಲು ಆಜ್ಞಾಪಿಸುತ್ತಿದ್ದರು. ಅವರು ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ಬಳಿ ಸಂತೃಪ್ತಿ ಗಳಿಸಿದವರಾಗಿದ್ದರು. واذكر في الكتاب إدريس إنه كان صديقا نبيا. ಗ್ರಂಥದಲ್ಲಿ ಇದ್ರೀಸ್ರ ಬಗ್ಗೆ ಪ್ರಸ್ತಾಪಿಸಿರಿ. ಖಂಡಿತವಾಗಿಯೂ ಅವರು ಸತ್ಯಸಂಧರು, ಪ್ರವಾದಿಯೂ ಆಗಿದ್ದರು. ورفعناه مكانا عليا. ನಾವು ಅವರನ್ನು ಉನ್ನತ ಪದವಿಗೆ ಏರಿಸಿದೆವು.
أولئك الذين أنعم الله عليهم من النبيين من ذرية آدم وممن حملنا مع نوح ومن ذرية إبراهيم وإسرائيل وممن هدينا واجتبينا إذا تتلى عليهم آيات الرحمن خروا سجدا وبكيا. ಅವರು ಅಲ್ಲಾಹು ಅನುಗ್ರಹ ನೀಡಿದ ಪ್ರವಾದಿಗಳಾಗಿರುವರು. ಅವರು ಆದಮ್ರ ಸಂತತಿಯಲ್ಲಿ ಸೇರಿದವರಾಗಿರುವರು. ನೂಹ್ರೊಂದಿಗೆ ನಾವು ಹಡಗಿನಲ್ಲಿ ಹತ್ತಿಸಿದವರಲ್ಲಿ ಸೇರಿದವರಾಗಿರುವರು. ಮತ್ತು ಇಬ್ರಾಹಿಂ ಹಾಗೂ ಇಸ್ರಾಯೇಲ್ರ ಸಂತತಿಗಳಲ್ಲಿ ಸೇರಿದವರಾಗಿರುವರು. ನಾವು ಸನ್ಮಾರ್ಗದಲ್ಲಿ ಸೇರಿಸಿ ವಿಶೇಷವಾಗಿ ಆರಿಸಿದವರಲ್ಲೂ ಸೇರಿದವರಾಗಿರುವರು. ಅವರಿಗೆ ಪರಮದಯಾಮಯನ ಸೂಕ್ತಿಗಳನ್ನು ಓದಿಕೊಡಲಾದರೆ ಅವರು ಸಾಷ್ಟಾಂಗವೆರಗುವವರೂ ಅಳುವವರೂ ಆಗಿ ಬೀಳುವರು. فخلف من بعدهم خلف أضاعوا الصلاة واتبعوا الشهوات فسوف يلقون غيا. ಅವರ ನಂತರ ಅವರ ಸ್ಥಾನದಲ್ಲಿ ಬೇರೊಂದು ತಲೆಮಾರು ಬಂದಿತು. ಅವರು ನಮಾಜನ್ನು ಹಾಳು ಮಾಡಿದರು ಮತ್ತು ದೇಹೇಚ್ಛೆಗಳನ್ನು ಅನುಸರಿಸಿದರು. ಅದರಿಂದಾಗಿ ಅವರು ದುರ್ಮಾರ್ಗದ ಫಲವನ್ನು ಕಾಣುವರು. ಇಲ್ಲಾ ಮನ್ ತಾಬ ವ ಆಮನ ವ ಅಮಿಲ ಸಾಲಿಹನ್ ಫಉಲೈಕ ಯದ್ಖುಲೂನಲ್ ಜನ್ನತ ವಲಾ ಯುಜ್ಲಮೂನ ಶೈಆ. ಆದರೆ ಪಶ್ಚಾತ್ತಾಪಪಟ್ಟವರು, ವಿಶ್ವಾಸವಿಟ್ಟವರು ಹಾಗೂ ಸತ್ಕರ್ಮಗೈದವರು ಇದರಿಂದ ಹೊರತಾಗಿರುವರು. ಅವರು ಸ್ವರ್ಗವನ್ನು ಪ್ರವೇಶಿಸುವರು. ಅವರೊಂದಿಗೆ ಸ್ವಲ್ಪವೂ ಅನ್ಯಾಯವೆಸಗಲಾಗದು. ಜನ್ನಾತಿ ಅದ್ನಿನ್ ಅಲ್ಲತಿ ವಅದ ಅರ್-ರಹ್ಮಾನು ಇಬಾದಹು ಬಿಲ್ ಗೈಬ್ ಇನ್ನಹು ಕಾನ ವಅದುಹು ಮಅತಿಯಾ. ಪರಮದಯಾಮಯನು ತನ್ನ ದಾಸರಿಗೆ ಅಗೋಚರವಾಗಿ ವಾಗ್ದಾನ ಮಾಡಿರುವ ಶಾಶ್ವತ ವಾಸಕ್ಕಿರುವ ಸ್ವರ್ಗೋದ್ಯಾನಗಳನ್ನು ಅವರು ಪ್ರವೇಶಿಸುವರು. ಖಂಡಿತವಾಗಿಯೂ ಅವನ ವಾಗ್ದಾನವು ಜಾರಿಗೆ ಬರುವಂತದ್ದೇ ಆಗಿದೆ. ಲಾ ಯಸ್ಮಊನ ಫೀಹಾ ಲಗ್ವನ್ ಇಲ್ಲಾ ಸಲಾಮಾ ವಲಹುಂ ರಿಜ್ಕುಹುಂ ಫೀಹಾ ಬುಕ್ರತನ್ ವಅಶಿಯ್ಯಾ. ಸಲಾಂ ಎಂಬ ಮಾತನ್ನಲ್ಲದೆ ನಿರರ್ಥಕವಾದ ಯಾವುದನ್ನು ಅವರು ಅಲ್ಲಿ ಆಲಿಸಲಾರರು. ಅಲ್ಲಿ ಅವರಿಗೆ ಅವರ ಆಹಾರವನ್ನು ಪ್ರಭಾತದಲ್ಲೂ ಮುಸ್ಸಂಜೆಯಲ್ಲೂ ಒದಗಿಸಲಾಗುತ್ತಿರುವುದು. ತಿಲ್ಕಲ್ ಜನ್ನತು ಅಲ್ಲತೀ ನೂರಿಸು ಮಿನ್ ಇಬಾದಿನಾ ಮನ್ ಕಾನ ತಕಿಯಾ. ನಮ್ಮ ದಾಸರಲ್ಲಿ ಯಾರು ಭಯಭಕ್ತಿ ಪಾಲಿಸುವವರಾಗಿದ್ದರೋ ಅವರಿಗೆ ನಾವು ಉತ್ತರಾಧಿಕಾರವಾಗಿ ನೀಡುವ ಸ್ವರ್ಗವಾಗಿದೆ ಅದು. ವಮಾ ನತನಜ್ಜಲು ಇಲ್ಲಾ ಬಿಅಮ್ರಿ ರಬ್ಬಿಕ ಲಹು ಮಾ ಬೈನ ಐದೀನಾ ವಮಾ ಖಲ್ಫನಾ ವಮಾ ಬೈನ ذلك ವಮಾ ಕಾನ ರಬ್ಬುಕ ನಸಿಯಾ. ಪ್ರವಾದಿಯೊಂದಿಗೆ ಜಿಬ್ರೀಲ್ ಹೇಳಿದರು, ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಆಜ್ಞೆಯೊಂದಿಗೆ ಹೊರತು ನಾವು ಇಳಿಯಲಾರೆವು. ನಮ್ಮ ಮುಂಭಾಗದಲ್ಲಿ, ಹಿಂಭಾಗದಲ್ಲಿ ಮತ್ತು ಅವೆರಡರ ಮಧ್ಯೆ ಇರುವುದೆಲ್ಲವೂ ಅವನದ್ದಾಗಿವೆ. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಮರೆತು ಬಿಡುವವನಲ್ಲ. ರಬ್ಬುಸ್ ಸಮಾವಾತಿ ವಲ್ ಅರ್ದಿ ವಮಾ ಬೈನಹುಮಾ ಫಅಬ್ದುಹು ವಸ್ತಬಿರ್ ಲಿಇಬಾದತಿಹಿ ಹಲ್ ತಅಲಮು ಲಹು ಸಮೀಯಾ. ಅವನು ಆಕಾಶಗಳ, ಭೂಮಿಯ ಮತ್ತು ಅವೆರಡರ ಮಧ್ಯೆ ಇರುವವುಗಳ ರಬ್ಬಾಗಿರುವನು, ಅಂದರೆ ಪರಿಪಾಲಕನಾಗಿರುವನು. ಆದ್ದರಿಂದ ಅವನನ್ನು ಮಾತ್ರ ಆರಾಧಿಸಿರಿ ಮತ್ತು ಅವನ ಆರಾಧನೆಯಲ್ಲಿ ತಾವು ತಾಳ್ಮೆಯಿಂದ ಅಚಲರಾಗಿ ನಿಲ್ಲಿರಿ. ಅವನಿಗೆ ಸರಿಸಮಾನರಾಗಿರುವ ಯಾರನ್ನಾದರೂ ತಾವು ಅರಿತಿರುವಿರಾ? ವಯಕೂಲುಲ್ ಇನ್ಸಾನು ಅಇದಾ ಮಾ ಮಿತ್ತು ಲಸೌಫ ಉಖ್ರಜು ಹಯ್ಯಾ.
ಮನುಷ್ಯನು ಹೇಳುವನು, ನಾನು ಮರಣ ಹೊಂದಿದ ಬಳಿಕ ನನ್ನನ್ನು ಪುನಃ ಜೀವ ನೀಡಿ ಹೊರತರಲಾಗುವುದೇ? أولا يذكر الإنسان أنا خلقناه من قبل ولم يك شيئا. ಆದರೆ ತಾನು ಏನೂ ಆಗಿರದಿದ್ದ ಒಂದು ಸ್ಥಿತಿಯಲ್ಲಿದ್ದಾಗ ನಾವು ಅವನನ್ನು ಮೊದಲನೆಯ ಬಾರಿಗೆ ಸೃಷ್ಟಿಸಿರುವುದನ್ನು ಮನುಷ್ಯನು ಸ್ಮರಿಸಲಾರನೇ? فوربك لنحشرنهم والشياطين ثم لنحضرنهم حول جهنم جثيا. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಮೇಲಾಣೆ, ನಾವು ಅವರನ್ನು ಸೈತಾನರನ್ನು ಖಂಡಿತವಾಗಿಯೂ ಒಟ್ಟುಗೂಡಿಸುವೆವು. ತರುವಾಯ ಮೊಣಕಾಲೂರಿದ ಸ್ಥಿತಿಯಲ್ಲಿ ಖಂಡಿತವಾಗಿಯೂ ನಾವು ಅವರನ್ನು ನರಕದ ಸುತ್ತಲೂ ಹಾಜರುಪಡಿಸುವೆವು. ثم لننزعن من كل شيعة أيهم أشد على الرحمن عتيا. ತರುವಾಯ ಪ್ರತಿಯೊಂದು ಗುಂಪಿನಿಂದಲೂ ಪರಮ ದಯಾಮಯನೊಂದಿಗೆ ಕಡು ಧಿಕ್ಕಾರ ತೋರಿಸಿದವರನ್ನು ನಾವು ಬೇರ್ಪಡಿಸಿ ನಿಲ್ಲಿಸುವೆವು. ثم لنحن أعلم بالذين هم أولى بها صليا. ತರುವಾಯ ಅದರಲ್ಲಿ ಅಂದರೆ ನರಕದಲ್ಲಿ ಉರಿಯಲು ಅವರ ಪೈಕಿ ಹೆಚ್ಚು ಅರ್ಹರಾಗಿರುವವರು ಯಾರೆಂಬ ಬಗ್ಗೆ ನಾವು ಚೆನ್ನಾಗಿ ಅರಿತಿರುವೆವು. وإن منكم إلا واردها كان على ربك حتما مقضيا. ಅದರ ಅಂದರೆ ನರಕಾಗ್ನಿಯ ಬಳಿಗೆ ಬರದಂತಹ ಯಾರೂ ನಿಮ್ಮಲ್ಲಿರಲಾರರು. ಅದು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಖಚಿತವಾದ ಹಾಗೂ ಜಾರಿಗೊಳ್ಳುವ ಒಂದು ತೀರ್ಮಾನವಾಗಿದೆ. ثم ننجي الذين اتقوا ونذر الظالمين فيها جثيا. ತರುವಾಯ ನಾವು ಭಯಭಕ್ತಿ ಪಾಲಿಸಿದವರನ್ನು ರಕ್ಷಿಸುವೆವು ಮತ್ತು ಅಕ್ರಮಿಗಳನ್ನು ಮೊಣಕಾಲೂರಿದವರಾಗಿ ಅದರಲ್ಲಿ ಬಿಟ್ಟು ಬಿಡುವೆವು. وَإِذَا تُتْلَى عَلَيْهِمْ آيَاتُنَا بَيِّنَاتٍ قال الذين كفروا للذين آمنوا أي الفريقين خير مقاما وأحسن نديا. ನಮ್ಮ ಸ್ಪಷ್ಟ ದೃಷ್ಟಾಂತಗಳನ್ನು ಅವರಿಗೆ ಓದಿಕೊಡಲಾದರೆ ಅವಿಶ್ವಾಸಿಗಳು ವಿಶ್ವಾಸಿಗಳೊಂದಿಗೆ ಹೇಳುವರು, ಈ ಎರಡು ಗುಂಪುಗಳಲ್ಲಿ ಅತ್ಯುತ್ತಮ ಪದವಿ ಇರುವವರು ಮತ್ತು ಅತ್ಯುತ್ತಮ ಜನಬಲವುಳ್ಳವರು ಯಾರು? وكم أهلكنا قبلهم من قرن هم أحسن أثاثا ورئيا. ಸರಕು ಸಾಮಗ್ರಿಗಳಲ್ಲಿ ಮತ್ತು ಬಾಹ್ಯ ರೂಪದಲ್ಲಿ ಅತ್ಯುತ್ತಮರಾಗಿದ್ದ ಎಷ್ಟೊಂದು ತಲೆಮಾರುಗಳನ್ನು ನಾವು ಅವರಿಗಿಂತ ಮುಂಚೆ ನಾಶ ಮಾಡಿರುವೆವು. قل من كان في الضلالة فليمدد له الرحمن مدا حتى إذا رأوا ما يوعدون إما العذاب وإما الساعة فسيعلمون من هو شر مكانا وأضعف جندا. ಓ ಪ್ರವಾದಿಯವರೇ, ಹೇಳಿರಿ, ಯಾರಾದರೂ ಪಥಭ್ರಷ್ಟನಾಗಿ ಬಿಟ್ಟರೆ ಪರಮ ದಯಾಮಯನು ಅವನಿಗೆ ಕಾಲಾವಧಿಯನ್ನು ದೀರ್ಘೀಕರಿಸಿಕೊಡುವನು. ಕೊನೆಗೆ ತಮಗೆ ಮುನ್ನೆಚ್ಚರಿಕೆ ನೀಡಲಾಗುವ ಸಂಗತಿಯನ್ನು ಅಂದರೆ ಒಂದೋ ಶಿಕ್ಷೆಯನ್ನು ಅಥವಾ ಅಂತ್ಯಗಳಿಗೆಯನ್ನು ಅವರು ಕಾಣುವರು. ಆಗ ಅತಿ ನಿಕೃಷ್ಟ ಸ್ಥಾನವಿರುವವರು ಯಾರು ಮತ್ತು ಅತಿ ದುರ್ಬಲ ಸೈನ್ಯವು ಯಾರದೆಂದು ಅವರು ಅರಿತುಕೊಳ್ಳುವರು. وَيَزِيدُ اللَّهُ الَّذِينَ اهْتَدَوْا هُدًى وَالْبَاقِيَاتُ الصَّالِحَاتُ خَيْرٌ عِندَ رَبِّكَ ثَوَابًا وَخَيْرٌ مَرَدًّا. ಸನ್ಮಾರ್ಗ ಪಡೆದವರಿಗೆ ಅಲ್ಲಾಹು ಸನ್ಮಾರ್ಗ ನಿಷ್ಠೆಯನ್ನು ಹೆಚ್ಚಿಸಿಕೊಡುವನು
ಆದರೆ ನೆಲೆ ನಿಲ್ಲುವ ಸತ್ಕರ್ಮಗಳು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಬಳಿ ಅತ್ಯುತ್ತಮವಾದ ಪ್ರತಿಫಲವನ್ನು ನೀಡುವಂಥದ್ದು, ಅತ್ಯುತ್ತಮವಾದ ಪರಿಣಾಮವಿರುವಂಥದ್ದು ಆಗಿವೆ. أفرأيت الذي كفر بآياتنا وقال لأوتين مالا وولدا. ಆದರೆ ನಮ್ಮ ದೃಷ್ಟಾಂತಗಳಲ್ಲಿ ಅವಿಶ್ವಾಸವಿಟ್ಟು ಖಂಡಿತವಾಗಿಯೂ ನನಗೆ ಸಂಪತ್ತು ಮತ್ತು ಸಂತತಿಯನ್ನು ನೀಡಲಾಗುವುದು ಎಂದು ಹೇಳಿದವನನ್ನು ತಾವು ಕಂಡಿರುವಿರಾ? أطلع الغيب أم اتخذ عند الرحمن عهدا. ಅವನು ಅಗೋಚರ ಜ್ಞಾನವನ್ನು ಅರಿತಿರುವನೇ ಅಥವಾ ಪರಮದಯಾಮಯನ ಬಳಿ ಅವನು ಯಾವುದಾದರೂ ಕರಾರನ್ನು ಮಾಡಿರುವನೇ? كلا سنكتب ما يقول ونمد له من العذاب مدا ونرثه ما يقول ويأتينا فردا. ಇಲ್ಲ, ಅವನು ಹೇಳುವುದನ್ನು ನಾವು ದಾಖಲಿಸುವೆವು ಮತ್ತು ಅವನಿಗೆ ನಾವು ಶಿಕ್ಷೆಯನ್ನು ಹೆಚ್ಚಿಸುತ್ತಲೇ ಇರುವೆವು. ಅವನು ಹೇಳುತ್ತಿರುವವುಗಳಿಗೆ ಅಂದರೆ ಸಂಪತ್ತು ಮತ್ತು ಸಂತತಿಗಳಿಗೆ ಉತ್ತರಾಧಿಕಾರಿಗಳು ನಾವಾಗಿರುವೆವು. ಅವನು ನಮ್ಮ ಬಳಿಗೆ ಒಂಟಿಯಾಗಿಯೇ ಬರುವನು. واتخذوا من دون الله آلهة ليكونوا لهم عزا. ಅವರು ಅಲ್ಲಾಹ್ವಿನ ಹೊರತು ಅನ್ಯ ಆರಾಧ್ಯರನ್ನು ಮಾಡಿಕೊಂಡಿರುವರು, ಅವರು ಇವರಿಗೆ ಬೆಂಬಲವಾಗುವ ಸಲುವಾಗಿ. كلا سيكفرون بعبادتهم ويكونون عليهم ضدا. ಇಲ್ಲ, ಇವರು ಮಾಡಿರುವ ಆರಾಧನೆಯನ್ನು ಅವರು ನಿಷೇಧಿಸುವರು ಮತ್ತು ಅವರು ಇವರ ವಿರೋಧಿಗಳಾಗಿ ಬಿಡುವರು. ألم تر أنا أرسلنا الشياطين على الكافرين تؤزهم أزا. ಸತ್ಯ ನಿಷೇಧಿಗಳ ಬಳಿಗೆ ಅವರನ್ನು ತೀವ್ರ ಪ್ರಚೋದನೆಗೊಳಪಡಿಸಲು ನಾವು ಸೈತಾನರನ್ನು ಕಳುಹಿಸಿರುವುದನ್ನು ತಾವು ಕಂಡಿಲ್ಲವೇ? فلا تعجل عليهم إنما نعد لهم عدا. ಆದ್ದರಿಂದ ಅವರ ವಿಷಯದಲ್ಲಿ ತಾವು ಆತುರ ಪಡದಿರಿ, ನಾವು ಅವರಿಗಾಗಿ ದಿನಗಳನ್ನು ಎಣಿಸುವುದನ್ನು ಮಾತ್ರ ಮಾಡುತ್ತಿರುವೆವು. يوم نحشر المتقين إلى الرحمن وفدا ونسوق المجرمين إلى جهنم وردا. ಭಯಭಕ್ತಿಯುಳ್ಳವರನ್ನು ನಾವು ಗಣ್ಯ ಅತಿಥಿಗಳನ್ನಾಗಿ ಪರಮದಯಾಮಯನೆಡೆಗೆ ಒಟ್ಟುಗೂಡಿಸುವ ಮತ್ತು ಅಪರಾಧಿಗಳನ್ನು ಬಾಯಾರಿದವರನ್ನಾಗಿ ನರಕದೆಡೆಗೆ ಸಾಗಿಸುವ ದಿನ. لا يملكون الشفاعة إلا من اتخذ عند الرحمن عهدا. ಅಂದು ಪರಮದಯಾಮಯನೊಂದಿಗೆ ಕರಾರು ಮಾಡಿರುವವನ ಹೊರತು ಯಾರಿಗೂ ಶಿಫಾರಸು ಮಾಡುವ ಅಧಿಕಾರವಿರದು. وقالوا اتخذ الرحمن ولدا لقد جئتم شيئا إدا. ಪರಮದಯಾಮಯನು ಒಂದು ಸಂತತಿಯನ್ನು ಮಾಡಿಕೊಂಡಿರುವನೆಂದು ಅವರು ಹೇಳಿರುವರು. ಓ ಜನರೇ, ನೀವು ಮಾಡಿರುವುದು ಖಂಡಿತವಾಗಿಯೂ ಒಂದು ಗುರುತರವಾದ ಕೃತ್ಯವಾಗಿದೆ. تكاد السماوات يتفطرن منه وتنشق الأرض وتخر الجبال هدا أن دعوا للرحمن ولدا. ಅದರಿಂದಾಗಿ ಆಕಾಶಗಳು ಒಡೆದು ಛಿದ್ರವಾಗಿ ಭೂಮಿಯು ಬಿರುಕು ಬಿಟ್ಟು ಪರ್ವತಗಳು ನುಚ್ಚು ನೂರಾಗಿ ಬೀಳುವಂತಾಗುವುದು ಪರಮದಯಾಮಯನಿಗೆ ಸಂತತಿ ಇದೆ ಎಂದು ಅವರು ವಾದಿಸಿದ ಕಾರಣದಿಂದಾಗಿ. وما ينبغي للرحمن أن يتخذ ولدا إن كل من في السماوات والأرض إلا آتي الرحمن عبدا. ಸಂತತಿಯನ್ನು ಮಾಡಿಕೊಳ್ಳುವುದು ಪರಮದಯಾಮಯನಿಗೆ ಯುಕ್ತವಾದುದಲ್ಲ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವ ಯಾವುದೇ ವ್ಯಕ್ತಿಯು ಪರಮದಯಾಮಯನ ಬಳಿಗೆ ಒಬ್ಬ ದಾಸನಾಗಿಯೇ ಹೊರತು ಬರಲಾರನು. لقد أحصاهم وعدهم عدا وكلهم آتيه يوم القيامة فردا. ಖಂಡಿತವಾಗಿಯೂ ಅವನು ಅವರನ್ನು ನಿಖರವಾಗಿ ಎಣಿಸಿರುವನು.
ಪುನರುತ್ಥಾನ ದಿನದಂದು ಅವರೆಲ್ಲರೂ ಅವನ ಬಳಿಗೆ ಒಂಟಿಯಾಗಿಯೇ ಬರುವರು. ಇನ್ನಲ್ಲದೀನ ಆಮನು ವಅಮಿಲುಸ್ ಸಾಲಿಹಾತಿ ಸಯಜಅಲು ಲಹುಮುರ್ ರಹ್ಮಾನು ವುದ್ದಾ. ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರು ಯಾರೋ ಅವರಿಗೆ ಪರಮ ದಯಾಮಯನು ಖಂಡಿತವಾಗಿಯೂ ಪ್ರೀತಿ ಸಿಗುವಂತೆ ಮಾಡುವನು. ಫಇನ್ನಮಾ ಯಸ್ಸರ್ನಾಹು ಬಿಲಿಸಾನಿಕ ಲಿತುಬಶ್ಶಿರ ಬಿಹಿಲ್ ಮುತ್ತಕೀನ ವತುಂಜಿರ ಬಿಹಿ ಕೌಮಲ್ ಲುದ್ದಾ. ನಾವು ಇದನ್ನು ಅಂದರೆ ಕುರ್ಆನನ್ನು ತಮ್ಮ ಭಾಷೆಯಲ್ಲಿ ಸರಳಗೊಳಿಸಿಕೊಟ್ಟಿರುವುದು ತಾವು ಇದರ ಮೂಲಕ ಭಯಭಕ್ತಿ ಪಾಲಿಸುವವರಿಗೆ ಶುಭವಾರ್ತೆಯನ್ನು ನೀಡುವ ಸಲುವಾಗಿ ಮತ್ತು ಹಠಮಾರಿಗಳಾದ ಜನರಿಗೆ ಇದರ ಮೂಲಕ ಎಚ್ಚರಿಕೆಯನ್ನು ನೀಡುವ ಸಲುವಾಗಿ ಮಾತ್ರವಾಗಿದೆ. ವಕಂ ಅಹ್ಲಕ್ನಾ क़ब्लहुम ಮಿನ್ क़ರ್ನಿನ್ ಹಲ್ ತುಹಿಸ್ಸು ಮಿನ್ಹುಂ ಮಿನ್ ಅಹದಿನ್ ಔ ತಸ್ಮഉ ಲಹುಂ ರಿಕ್ಜಾ. ಅವರಿಗಿಂತ ಮುಂಚೆ ನಾವು ಎಷ್ಟೋ ತಲೆಮಾರುಗಳನ್ನು ನಾಶ ಮಾಡಿರುವೆವು. ಅವರಲ್ಲಿ ಯಾರನ್ನಾದರೂ ತಾವು ಕಾಣುತ್ತಿರುವಿರಾ ಅಥವಾ ಅವರ ಮೆಲುದನಿಯನ್ನಾದರೂ ಆಲಿಸುತ್ತಿರುವಿರಾ?